ಮಾತುಗಳನ್ನು ಆಡಬೇಕಾಗಿ ಕೋರಿಕೆ. ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಜಯಾನಂದ ಕಾಶಪ್ಪನವರು ಸರ್ ಒಂದೆರಡು ಮಾತುಗಳನ್ನು ಆಡಬೇಕು. ತದನಂತರದಲ್ಲಿ ಕೆಲ ಸಾಧಕರಿಗೆ ಸನ್ಮಾನ ಮಾಡಬೇಕಾಗಿ ಕೋರಿಕೆ. ಬಂಧುಗಳೇ, ಇದು ನಿಜವಾಗಲೂ ಕರ್ನಾಟಕ ರಾಜ್ಯದಲ್ಲೇ, ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ನಮ್ಮ ಛೋಟಾ ಬಾಂಬೆ ಎಂದರೂ ತಪ್ಪಾಗಿಲ್ಲ, ಆದರೆ ಹುಬ್ಬಳ್ಳಿಯಲ್ಲಿ, ಯಾಕಂದರೆ ಉತ್ತರ ಕರ್ನಾಟಕದ ಹೆಬ್ಬಾಗಲು ಯಾವುದಂದ್ರೆ ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಅನ್ನೋ ಮಾತನ್ನು ನಾವು ಎದೆ ತಟ್ಟಿ ಹೇಳುವಂಥ ಜನ. ಇಂಥ ಒಂದು ಪವಿತ್ರವಾದ ಕ್ಷಣದಲ್ಲಿ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ದವರು ತೆಗೆದುಕೊಂಡಂಥ ಒಂದು ದೊಡ್ಡ ನಿರ್ಧಾರ, ಅದು ವಿಶೇಷವಾಗಿ ಏನು ನಾವೆಲ್ಲ ಕಾಯಕವನ್ನೇ ನಂಬಿ ಬದುಕಿದಂಥವ್ರು, ಕಾಯಕವೇ ಕೈಲಾಸ ಎಂದಂಥವ್ರು. ಯಾಕಂದರೆ 12ನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಅನುಯಾಯಿಯಾಗಿ, ಯಾಕಂದರೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಬಸವಣ್ಣನವರ ಪ್ರಭಾವ, ಬಸವಣ್ಣನವರ ಒಂದು ತತ್ವ ಆದರ್ಶಗಳನ್ನು ಪಾಲನೆ ಮಾಡುವಂಥ ನಿಜವಾದ ಜನ ಎಲ್ಲಿ ಸಿಗ್ತಾರಂದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಸಿಗ್ತಾರೆ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇಂಥ ಒಂದು ಉತ್ತರ ಕರ್ನಾಟಕದಲ್ಲಿ ಇವತ್ತು ನಮ್ಮ ಮಾಧ್ಯಮದ ರಂಗದಲ್ಲಿ ಇವತ್ತು ನಾವು ಹೇಳ್ತೀವಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಪತ್ರಿಕಾ ರಂಗ ಕೂಡ, ಮಾಧ್ಯಮ ರಂಗ ಕೂಡ ಇವತ್ತು ಸಾಮಾಜಿಕವಾಗಿ ಇವತ್ತು ಈ ಒಂದು ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿಗಳಿಗೆ ಗುರುತಿಸಿ ಇವತ್ತು ಪ್ರಥಮ ಬಾರಿಗೆ ಕಾಯಕ ಪ್ರಶಸ್ತಿಯನ್ನು ಇವತ್ತು ಏನು ನೀಡಕ್ಕೆ ಬಂದಿದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನವ್ರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು, ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಯಾಕಂದರೆ ಬಸವಣ್ಣವ್ರು ಹೇಳಿದ್ದಷ್ಟೇ, ಕಾಯಕ ದಾಸೋಹ. ಬಹುತೇಕರ ಈ ಕಾಯಕ ದಾಸೋಹದಿಂದನೇ ಒಂದು ಪರಿಕಲ್ಪನೆ ಕೊಟ್ಟುಕೊಂಡು ನಾವು ನಡೆದು ಬಂದಂಥ ಜನಾಂಗ. ಆ ನಿಟ್ಟಿನಲ್ಲಿ ಇವತ್ತು ಬಸವಣ್ಣವರ ತತ್ವ ಆದರ್ಶವನ್ನು ಪಾಲನೆ ಮಾಡಿದಂಥ ಎಲ್ಲ ವ್ಯಕ್ತಿಗಳಲ್ಲಿ, ಅದು ಯಾವುದೇ ಸಮುದಾಯ ಅನ್ನೋದೇ, ಕೇವಲ ಲಿಂಗಾಯತದ ಧರ್ಮದಲ್ಲಿ ಜನಿಸಿದಂಥವ್ರು ಲಿಂಗಾಯತರಾಗಿಲ್ಲ ಇಲ್ಲಿ. ಯಾಕಂದರೆ 12ನೇ ಶತಮಾನದಲ್ಲಿ ಯಾವ ಜನಾಂಗ ತುಳಿತಕ್ಕೆ ಒಳಗಡೆ ಆಗಿತ್ತು. ಅದಕ್ಕೆ ಬಸವಣ್ಣವ್ರು ಹೇಳ್ತಿದ್ರಲ್ಲ, ಇವತ್ತು ಇವನ್ಯಾರವ ಎಂದೆನಿಸಿರಯ್ಯ, ಇವನು ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಎಲ್ಲರನ್ನೂ ಒಪ್ಪಿಕೊಂಡಂಥ ಒಂದು ಮಾಧ್ಯಮದ ಚಾನಲ್ ಈ ರಾಜ್ಯದಲ್ಲಿ ಯಾವುದು ಅಂದ್ರೆ ಅದು ಗ್ಯಾರಂಟಿ ನ್ಯೂಸ್ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ವಿವಿಧ ಸಮುದಾಯದಲ್ಲಿ ಕಾಯಕವನ್ನು ನಂಬಿ ಇವತ್ತು ಒಂದು ಏನು ಪ್ರಶಸ್ತಿ ಪುರಸ್ಕೃತರಿಗೆ ಇವತ್ತು ಪ್ರಶಸ್ತಿಯನ್ನು ನೀಡಿದಂಥದ್ದು ಇದು ಅತ್ಯಂತ ಶ್ಲಾಘನೀಯ. ಆದ ಕಾರಣ ನಾನು ಈ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ, ಯಾಕಂದರೆ ಒಬ್ಬ ಕಾಯಕನೇ ನಂಬಿದಂಥ ಆ ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಇವತ್ತು ಸ್ಥಾಪನೆ ಮಾಡಿದಂಥ ನಮ್ಮ ಸರ್ಕಾರ, ಬಹುತೇಕ ಇವತ್ತು ಅಣ್ಣ ಬಸವಣ್ಣನ ಅನಿವಾರ್ಯವಾಗಿ ಇವತ್ತು ಯಾರಾದರೂ ನಡೆದಿದ್ದರೆ ಈ ರಾಜ್ಯದಲ್ಲಿ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಕೂಡ ಇವತ್ತು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಗ್ಯಾರಂಟಿ ನ್ಯೂಸು ಗ್ಯಾರಂಟಿಯನ್ನು ಜನರಿಗೆ ಇವತ್ತು ಮೂಡಿಸೋದ್ರ ಮುಖಾಂತರ ಇವತ್ತು ಜನರನ್ನು ಮೆಚ್ಚುವಂಥ ಕೆಲಸ ಮಾಡಿದರೆ ಅದು ನಮ್ಮ ಸರ್ಕಾರ ಕೂಡ ಇವತ್ತು ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಬಸವಣ್ಣನ ತತ್ವ ಆದರ್ಶಗಳನ್ನು ಇವತ್ತು, ಯಾಕಂದರೆ ಮಹಿಳಾ ಸಬಲೀಕರಣ, ಮಹಿಳೆಯರನ್ನು ಇವತ್ತು ಸಬಲೀಕರಣವನ್ನು ಮಾಡಿ ಮಹಿಳೆಯರಿಗೆ ಇವತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ ಮತ್ತು ಸಮಾನತೆ, ಬಡವರ್ಗರಿಗೆ ಯಾರು ತುಳಿತುಕೊಳ್ಳದಂಥ ಸಮಾಜ ಇದೆ ಆ ಸಮಾಜವನ್ನು ಎತ್ತುವಂಥ ಕೆಲಸ ಇವತ್ತು ಈ ನಾಡಿನಲ್ಲಿ ಆ ಬಸವ ತತ್ವವನ್ನು ಆಧರಿಸಿ ನಡೆದಂಥ ಸರ್ಕಾರ ಅದು ನಮ್ಮ ಸರ್ಕಾರ ಅನ್ನೋ ಮಾತನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿ, ಆ ಒಂದು ತತ್ವ ಆದರ್ಶವನ್ನೇ ನಂಬಿ ಇವತ್ತು ನಮ್ಮ ಶಿವಸ್ವಾಮಿಯವರು ಮತ್ತು ಅವರ ತಂಡ, ನಮ್ಮ ಪ್ರಸಾದ್ ಅವರು ಕೂಡ, ನಮ್ಮ ನಿರ್ದೇಶಕರಾದಂಥ ಪ್ರಸಾದ್ ಅವರು ಕೂಡ ಇಲ್ಲಿದ್ದಾರೆ. ಅವರು ಕಾಯಕ ತತ್ವವನ್ನೇ ನಂಬಿ ಇವತ್ತು ನಡೆದಂಥವ್ರು, ಕಾಯಕ ದಾಸೋಹ. ಯಾಕಂದರೆ ಆ ಪರಿಕಲ್ಪನೆಯನ್ನು ನಾವು ಇಟ್ಕೊಂಡು ನಡೆದಾಗ ಆ ಬಸವ ತತ್ವದ ಅನುಯಾಯಿ ಆಗೋದಕ್ಕೆ ಸಾಧ್ಯ. ಆ ಬಸವ ತತ್ವದ ಒಂದು ಅನುಯಾಯಿಗಳಾಗಿ ನಾವೆಲ್ಲ ಈ ದೇಶವನ್ನು, ಈ ರಾಜ್ಯವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವು ಮುಂದಾಗೋಣ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅಧ್ಯಕ್ಷರಾಗಿ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗ್ಯಾರಂಟಿ ನ್ಯೂಸಿನ ನಮ್ಮ ಮಾಲೀಕರಿಗೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ
ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ವಿಶೇಷವಾಗಿ ಇಲ್ಲಿ ಪುರಸ್ಕೃತಗೊಂಡಿರುವಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.